ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ಮಲ್ ನೀಡಲ್ ಬಳಸಿ ಹೇಗೆ ಚೈನ್ ಸ್ಟಿಚ್ ಹಾಕೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ನಾರ್ಮಲ್ ನೀಡಲ್ಗೆ ಈ ಥರ ಡೋರಿನಾರು ತಗೊಳ್ಳಿ, ಇಲ್ಲಾಂದರೆ ಸಿಲ್ಕ್ ಥ್ರೆಡ್ಡಾರು ತಗೊಳ್ಳಿ. ಸಿಲ್ಕ್ ಥ್ರೆಡ್ ಆದರೆ 3 ಎಳೆ ದಾರ ತಗೊಳ್ಳಿ. ಡೋರಿ ಆದರೆ 3 ಎಳೆ ದಾರ ಅದೇ ತುಂಬ ಮಂದ ಇರೋದ್ರಿಂದ ನಾವು ನಾರ್ಮಲಾಗಿ ಬಟ್ಟೆ ಹೊಲಿಯೋಕ್ಕೆ ಹಿಂಗೆ 2 ಎಳೆ ತಗೋತೀವೋ ಅಷ್ಟು ತಗೊಂಡ್ರೆ ಸಾಕು. ಈಗ ನಾನು ನಾಟ್ ಹಾಕೋತಾ ಇದ್ದೀನಿ. ಈ ರೀತಿಯಲ್ಲಿ ನಾಟ್ ಹಾಕ್ಕೊಂಡು ಈಗ ನಾನು ಒಂದು ಲೈನ್ಸ್ ಹಾಕ್ಕೊಂಡಿದ್ದೀನಿ. ಆ ಲೈನ್ಸ್ದಾಗೆ ನಾನು ಚುಚ್ಚುತ್ತಾ ಇದ್ದೀನಿ. ಇದೇ ರೀತಿ ದಾರ ಎಳೆದು ಮತ್ತೆ ನಾವು ಚುಚ್ಚಿರೋ ಜಾಗದಲ್ಲಿ ಮತ್ತೆ ನೀಡಲ್ ಚುಚ್ಚಿ ಒಂದು ಕೈಲಿ ಥ್ರೆಡ್ಡನ್ನು ಟೈಟಾಗಿ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಥ್ರೆಡ್ ಒಳಗಡೆ ಹೊಂಟೋಗುತ್ತೆ. ಇದೇ ರೀತಿ ಥ್ರೆಡ್ ಇಟ್ಕೊಂಡು ಸೆಂಟ್ರ್ ಪಾಯಿಂಟ್ನಲ್ಲಿ ಚುಚ್ಚಬೇಕು. ಸೆಂಟರಲ್ಲಿ ಚುಚ್ಚಿ ಸ್ವಲ್ಪ ಗ್ಯಾಪ್ ಬಿಟ್ಟು ಚುಚ್ಚಿ, ಆಗ ನಮಗೆ ಚೈನ್ ಸ್ಟಿಚ್ ನೀಟಾಗಿ ಬರುತ್ತೆ ನೋಡಿ. ಇದೇ ರೀತಿ ಮತ್ತೆ ಅದೇ ಜಾಗದಲ್ಲಿ ಪಕ್ಕದಲ್ಲಿ ಸ್ವಲ್ಪ ಹತ್ತಿರದಲ್ಲಿ ಚುಚ್ಚಿದ್ದೀನಿ. ಅದೇ ರೀತಿ ಚುಚ್ಚಿದ್ರೆ ಕೆಳಗಡೆ ನೀಡಲ್ ಹೊಂಟೋಗುತ್ತೆ ದಾರ ಸಹಿತ. ಅದರಿಂದ ಒಂಚೂರು ಪಕ್ಕದಲ್ಲಿ ಗ್ಯಾಪ್ ಬಿಟ್ಟು ಚುಚ್ಚಿದ್ದೀನಿ ನೋಡಿ. ಮತ್ತೆ ಅದೇ ಸೆಂಟ್ರಲ್ಲಿ ಚುಚ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಕೈಲಿ ದಾರ ಹಿಡ್ಕೊಂಡು ಮತ್ತೆ ನಾವು ನೀಡಲನ್ನು ತೆಗೆದು ಮತ್ತು ಟೈಟ್ಗೆ ಎಳೆದ್ರೆ ಅದು ಲಾಕ್ ಆಗುತ್ತೆ. ಚೈನ್ ಸ್ಟಿಚ್ ರೀತಿಯಲ್ಲಿ ಬರುತ್ತೆ. ಇದೇ ರೀತಿಯಲ್ಲಿ ಎಲ್ಲ ಚೈನ್ ಸ್ಟಿಚ್ ಹಾಕೋತಾ ಇದ್ದೀನಿ. ಇದೇ ರೀತಿಯಲ್ಲಿ ಇಟ್ಕೋಬೇಕು ದಾರನ. ಬಿಟ್ಬಿಟ್ರೆ ದಾರ ಒಳಗೊಂಟೋಗುತ್ತೆ. ನಾವು ಈ ಥರ ಮತ್ತಿದೆ ಸೆಂಟ್ರಲ್ಲಿ ಚುಚ್ಕೊಂಡು ಹಿಡ್ಕೊಂಡು ಎಳೆದ್ರೆ ಲಾಕ್ ಆಗುತ್ತೆ. ಮತ್ತೆ ಅದೇ ಜಾಗದಲ್ಲಿ ಚುಚ್ಚಿ ಹೊರಗಡೆ ಟೈಟಾಗಿ ಹಿಡ್ಕೊಂಡು ಎಳಿತಾ ಇದ್ದೀನಿ. ಮತ್ತೆ ನೀಡಲ್ ತೆಗೆದು ಮತ್ತೆ ಚುಚ್ಚಿ ನಾವು ಲೈನ್ಸ್ ಹಾಕೊಂಡ್ರೆ ನಮಗೆ ಲೈನ್ಸ್ ಮೇಲೆ ನಾವು ಸ್ಟಿಚ್ ಹೋಗ್ಬೋದು ನೋಡಿ. ಇದೇ ರೀತಿ ನಿಧಾನವಾಗಿ ಹೇಳ್ಕೊತಾ ಇದ್ದೀನಿ. ನಾರ್ಮಲ್ ನೀಡಲ್ಲಿ ನಾವು ಅತಿ ಸುಲಭವಾಗಿ ಚೈನ್ ಸ್ಟಿಚ್ ಹಾಕೋಬೋದು. ನಮಗೆ ಆರಿ ನೀಡಲ್ಲಿ ಚೈನ್ ಸ್ಟಿಚ್ ಬರಲ್ಲ ಅನ್ನುವವರು ಇದೇ ರೀತಿಯಲ್ಲಿ ನಾರ್ಮಲ್ ನೀಡಲ್ನಿಂದ ಚೈನ್ ಸ್ಟಿಚ್ ಹಾಕೊಳ್ಳಿ. ಫಿನಿಶಿಂಗ್ ನೀಟಾಗೂ ಬರುತ್ತೆ. ಇಲ್ಲ ನಾವು ಸುಮ್ಮನೆ ಡಿಸೈನ್ಗಾಗಿ ಇದರಲ್ಲಿ ಮಾಡ್ಕೋತೀವಿ ಅಂತಂದ್ರೂ ಕೂಡ ಇದೇ ರೀತಿ ಸುಚ್ಚಿ ತಗೋತಾ ಇದ್ದೀನಿ. ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋಗಳನ್ನ ನೀವು ಫಾಲೋ ಮಾಡ್ತೀರ. ಕೊನೆಯಲ್ಲಿ ಎಂಡು ನಾಟನ್ನು ಹಾಕಿ ಮುಗಿಸಿ. ಎಂಡು ನಾಟು ಫುಲ್ ಟೈಟಾಗಿ ಹಾಕಿ, ಇಲ್ಲಾಂದರೆ ಬಿಚ್ಕೊಳ್ಳುತ್ತೆ ಸಾಧ್ಯತೆ ಇರುತ್ತೆ. ಸಿಲ್ಕ್ ಥ್ರೆಡ್ ಕೂಡ ಜಾರ್ತಾ ಇರುತ್ತೆ, ಅದರಿಂದ ಬಿಚ್ಕೊಳ್ಳುತ್ತೆ. ಟೈಟಾಗಿ ನೋಡ್ಕೊಂಡು ಹಾಕಿ, ಇಲ್ಲ ಕೆಳಗಡೆ ಗ್ಲೂ ಹಾಕಿ ಅಂಟಿಸಿ. ಎಂಡ್ ನಾಟ್ ಕ್ಲೋಸ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. Thank you for watching.